ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಇದನ್ನ ಏನು ಹೇಳ್ತಾ ಇದ್ದೀನಿ, ನಾನು ಜಿಲ್ಲಾ ವಿಭಜನೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀನಿ, ಕಾರಣನೂ ಬೇಕು. 25 ವರ್ಷ 30 ವರ್ಷದಿಂದನೇ ವಿಭಜನೆ ಆಗಿತ್ತು ಎರಡು ಜಿಲ್ಲೆ ಅಂತ ಹೇಳಿ. ಅವತ್ತಿನ ಪಾಪ್ಯುಲೇಷನು ಇವತ್ತಿನ ಪಾಪ್ಯುಲೇಷನು ತುಂಬ ಆಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸ್ಪೆಷಲ್ ಫೋಕಸ್ ಬೇಕು ನಮ್ಮ ಜಿಲ್ಲೆಗೆ. ಸ್ಪೆಷಲ್ ಫೋಕಸ್ ಇದ್ದಾಗ ತಾನೇ ಮುಂದುವರಿಯಲಿಕ್ಕೆ ಸಾಧ್ಯ. ಇದು ಏನಾಗಿದೆ ಅಂತಂದರೆ, ನಾವು ಹೇಳ್ತಾರಲ್ಲ, ಎಂಥದ್ದು ಹೊಟ್ಟೆಗೆ ಅರಗಂಜಿ ಕೊಟ್ಟಂಗೆ ಆಗ್ತಾ ಇದೆ ಅಂತ. ಹಾಂ, ಬಕಾಸುರನ ಹೊಟ್ಟೆಗೆ ಅರಮಜ್ಜಿಗೆ ಕೊಟ್ಟಂಗೆ ಆಗ್ತಾ ಇದೆ. ನೀವು ಯಾವುದೇ ಸರ್ಕಾರದ ಯೋಜನೆಗಳನ್ನು ನೋಡಿ, ಇಂತಿಷ್ಟಂತ ಒಂದೊಂದು ಜಿಲ್ಲೆಗೆ ತೊಗೊಂಡ್ಬಿಡ್ತಾರೆ. ಜನಸಂಖ್ಯೆ ಆಧಾರದ ಮೇಲೆ ಇರೋದಿಲ್ಲ, ಅಥವಾ ಭೌಗೋಳಿಕ ಆಧಾರದ ಮೇಲೆ ಇರೋದಿಲ್ಲ. ಹೀಗಾಗಿ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದು ಒಂದೇ ಅಂತಲ್ಲ, ಪ್ರತಿಯೊಂದು ಎಲ್ಲರಿಗೂ ಅನುಕೂಲ ಆಗಬೇಕು ಅಂದರೆ ಜಿಲ್ಲಾ ವಿಭಜನೆ ಆಗಬೇಕು. ಅಭಿವೃದ್ಧಿ ದೃಷ್ಟಿಯಿಂದ, ರಾಜಕೀಯವಾಗಿ ಅಲ್ಲ, ರಾಜಕೀಯ ನಂತರ ನಾವು ನೋಡೋಣ. ಬಟ್ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಮಾಡಲಿಕ್ಕೆ ನಾನು ಎಲ್ಲರ ಒಂದು ಸಹಾಯ ಸಹಕಾರ ಕೋರ್ತೀನಿ. ಇದರಲ್ಲಿ ಏನೂ ಕೂಡ ಹಿಡನ್ ಅಜೆಂಡಾ ಇಲ್ಲ. ಅಭಿವೃದ್ಧಿ ಒಂದೇ ಮೂಲ ಮಂತ್ರ. ಜನಗಳಿಗೆ ಬಹಳ ಕಷ್ಟ ಆಗ್ತಾಯಿದೆ. ರಾಯಬಾಗದಿಂದ ಅಥಣಿಯಿಂದ ಬರುವಂಥ ಜನರಿಗೆ ಬಹಳ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇದನ್ನು ಇನ್ನು ಸ್ವಲ್ಪ ಸ್ಮೂತ್ ಮಾಡೋಣ. ಅಡ್ಮಿನಿಸ್ಟ್ರೇಷನ್, ಯಾಕಂದರೆ ಈ ಗೌರ್ಮೆಂಟ್ ನಾವಿದ್ದೀವಿ ಅಂದರೆ ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂಥ ಕಾನ್ಸೆಪ್ಟ್ಗೆ ನಿಜವಾದ ಅರ್ಥ ಬರಬೇಕು ಅಂತಂದರೆ ಜಿಲ್ಲೆ ವಿಭಜನೆ ಆಗಲೇಬೇಕು. ಮೇಡಮ್, ಈಗ HD ಕುಮಾರಸ್ವಾಮಿ ಅವರ ವಿರುದ್ಧ ಈ ಸಾಯಿ ಮಂಡಲ್ಸ್ ಏನಿತ್ತು, ಲೋಕಾಯುಕ್ತ ADGP ಅವರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೋರಿ ಅನುಮತಿ ಪತ್ರ ಬರೆದಿದ್ದಾರೆ. ಅದು ಸಹಜ ಪ್ರಕ್ರಿಯೆ. ಅದು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಆಗಬೇಕು ಅದು ಆಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದೇ ದಿನದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಸಿಗುತ್ತೆ. ಆದರೆ ಇದನ್ನೇ ರಾಜ್ಯಪಾಲರ ಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ನೋಡೋಣ, ಈಗ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಜನ ತೀರ್ಮಾನ ಮಾಡ್ತಾರೆ. ಇಷ್ಟು ದಿನ ಬಳ್ಳಾರಿಗೆ ನಿಷೇಧ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಇವತ್ತು ಕೋರ್ಟ್ ಅನುಮತಿ ನೀಡಿದ ಬಳಿಕ ಬಳ್ಳಾರಿಗೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರು ಔಟ್ ಆಗ್ತಾ ಇದ್ದಾರೆ, ನಾನು ಇನ್ನಾಗ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಇಟ್ಟಿದ್ದಾರೆ. ಅವ್ರು ಏನಾದರೂ ಕೊಟ್ಕೊಳ್ಳಿ, ಅವ್ರು ಇನ್ನಾದರೂ ಆಗಲಿ, ಅವ್ರು ಔಟ್ ಆದರೂ ಆಗಲಿ, ಅವರ ಬಗ್ಗೆ ಪ್ರಕ್ರಿಯೆ ನೀಡುವಷ್ಟು ನಾವು ಇದಲ್ಲ. ಯಾಕಂತಂದ್ರೆ ಇದು ನಗಣ್ಯನೇ ನಮಗೆ. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಿ. ಸಾಕಷ್ಟು ರಸ್ತೆಗಳು ಕೆಟ್ಟಿದ್ವು ಮಳೆಗಾಲದಲ್ಲಿ. ನೀವೇ ಸ್ವತಃ ಮುಂದೆ ನಿಂತು ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡಿದ್ದೀರಿ. ಹೌದು, ಕ್ಷೇತ್ರದಲ್ಲಿ ಸುಮಾರು 125 ಕೋಟಿ ಬರೀ ರಸ್ತೆ ಕಾಮಗಾರಿಗೆ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಹಂತದಲ್ಲಿ ಇದೆ. ಈಗ ಸದ್ಯಕ್ಕೆ ಮಳೆ ಈ ವರ್ಷ ಅದರಲ್ಲಿ ಬೆಳಗಾವಿ ತಾಲೂಕಿಗೆ ಅತಿ ಹೆಚ್ಚಾಗಿ ಮಳೆ ಸುರಿದಿರೋದ್ರಿಂದ ತಾವು ಎಲ್ಲ ಗಮನಿಸಿದ್ರ. ಸುಮಾರು 100 ದಿನ, ಇವತ್ತೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಮಳೆ ಆಯಿತು. ಸೊ ಮಳೆ ನಿಂತ ತಕ್ಷಣ, ಯಾಕಂದರೆ ಡಾಂಬರ್ ಪ್ಲಾಂಟ್ಗಳು ಶುರು ಆಗಬೇಕು. ಸಹಜವಾಗಿ ದೀಪಾವಳಿಯ ನಂತರ ಎಲ್ಲ ಡಾಂಬರ್ ಪ್ಲಾಂಟ್ಗಳು ಶುರು ಆಗ್ತವೆ. ಸೊ ಮಳೆ ನಿಂತ ತಕ್ಷಣ ನನ್ನ ಕ್ಷೇತ್ರದಲ್ಲಿ 125 ಕೋಟಿ ರೋಡಿನ ಕೆಲಸ ಕಾಮಗಾರಿ ಶುರು ಆಗುತ್ತೆ. ಲಾಸ್ಟ್ ಕ್ವೆಶ್ಚನ್ ಮೇಡಮ್, ಈಗ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ನಡೀತಾ ಇದೆ. ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೂ ಸಾಲಲ್ಲ ಅಂತ BJP ಶಾಸಕ ಅಭಯ್ ಪಾಟೀಲ್ ಅವರು ಹೇಳಿದ್ದಾರೆ. ನಾನೇ ಮೊದಲು ಧ್ವನಿ ಎತ್ತಿದ್ದು ವಿಧಾನಸೌಧದಲ್ಲಿ, ಅದೇ ಅದ್ದೂರಿಯಾಗಿ ಆಗ್ಬೇಕು, ಐತಿಹಾಸಿಕ ಕಾರ್ಯಕ್ರಮ ಆಗ್ಬೇಕು ಅಂತ. ಆದ್ರೆ ಇವರು ಕೇವಲ 2 ಕೋಟಿ. 2ನೇ ತಾರೀಕಿನ ಬಗ್ಗೆ ನೀವು ಮಾತನಾಡ್ತಿದ್ರಾ ಅಥವಾ ಡಿಸೆಂಬರ್ 24? ಅವ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಬರೀ 2 ಕೋಟಿ ಅಲ್ಲ, ನಾವು 300-400 ಕೋಟಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.